ನಿಮ್ಮ ಪಕ್ಷದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ. ಯಾಕೆ ಮಾಡೋದು ಬೇಡ ಮುಖಾಂತರವಾಗಿ ಸಿದ್ದರಾಮಯ್ಯ ಮಾದರಿಯಲ್ಲಿ ಬಲ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ಸರ್. ಡಿ.ಕೆ. ಶಿವಕುಮಾರ್ ಅವರು ಬೆಂಬಲಿಗರು ಹೈಕಮಾಂಡ್ ಪತ್ರ ಬರೆದಿದ್ದಾರೆ. ಯಾರು ಹೇಳ್ರಿ? ಎಲ್ಲಿದೆ ಪತ್ರ? ಪತ್ರ ವೈರಲ್ ಆಗಿದೆ. ಯಾರಿಗೆ ಬರೆದ್ರು, ಯಾರು ನೋಡಿದ್ರು, ಅದ್ರ ಮೇಲೆ ಆಕ್ಷನ್ ಯಾರು ತೋರ್ಬೇಕಲ್ಲ. ಏನೋ ಒಂದು ವಾಟ್ಸಪ್ದಾಗ ಬಂದ್ರೆ ಅದು ಇಡೀ ಪಕ್ಷದ ನಿರ್ಧಾರ ಆಗೋಲ್ಲ. ಅಧ್ಯಕ್ಷ ಇದ್ದಾರೆ, CM ಇದ್ದಾರೆ, ಅವ್ರು ಅದನ್ನ ತೀರ್ಮಾನ ಮಾಡ್ತಾರೆ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು. ಅನ್ನೋದು ಬೂದಿ ಮುಚ್ಚಿದ ಕೆಂಡದಂಗಿದೆ ಕಾಂಗ್ರೆಸ್ ನಲ್ಲಿ, ಹೊರಗೆ ಬರ್ತಾ ಇಲ್ಲ. ಡಿಕೆಶಿ ವರ್ಸಸ್ ಸಿದ್ದರಾಮಯ್ಯ ಒಂದ್ಸರಿ ಸತೀಶ್ ಜಾರಕಿಹೊಳಿ ವರ್ಸಸ್ ನಾವು ಹೇಳೋದಿದ್ದು 10 ಸಲ ಹೇಳ್ತಾ ಇದ್ದೀನಿ. ನಮ್ಮ ಪಕ್ಷದಲ್ಲಿದೆ, ಬೇರೆ ಪಕ್ಷದಲ್ಲಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಪಕ್ಷ ಅಂದಮೇಲೆ ಇದು ಇರೋದೇ, ಪಕ್ಷ ಅಂದ್ಮೇಲೆ ಇರೋದೇ ಇದು ಬಡದಾಟ ಇದೆ. ಮತ್ತು ನಾವು ಗೆದ್ದು ಹೆಂಗಾರ ಬಡದಾಟಿದ್ರೆ, ಬಡದಾಡಿದ್ರೆ ಇದ್ರೆ ಗೆದ್ದು ಹೆಂಗೆ ಅನ್ನೋದು ಪ್ರಶ್ನೆ. ಚುನಾವಣೆ ಬಂದಾಗ ಒಂದಾಗ್ತೀವಿ. ನಮ್ಮ ಅಭಿಪ್ರಾಯ, ನಮ್ಮ ವಿಚಾರಗಳು ಸಪ್ರೇಟ್ ಇದ್ರು ಕೂಡ ಪಕ್ಷ ಅಂದಾಗ ನಾವೆಲ್ಲ ಸಮಾವೇಶ ಯಾವ ಸಂದೇಶ ಕೊಡಕ್ಕೆ ಪಕ್ಷ ಬಲಿಷ್ಠಗೊಂಡಿದೆ. ಮಣ್ಣಿಚ್ಚು ಉಪಚುನಾವಣೆಯಲ್ಲಿ ಇದೇ ಶಕ್ತಿ ಮುಂದುವರಿಬೇಕು 28ರವರೆಗೆ ಅನ್ನೋ ಸಂದೇಶ ಕೊಡ್ಲಿಕ್ಕೆ ಮಾಡ್ತದೆ ಅಷ್ಟೇ. ಸಿದ್ದರಾಮಯ್ಯನವ್ರ ಶಕ್ತಿ ಇಲ್ಲ, ಪಕ್ಷದ ಶಕ್ತಿ ಅದು. ಸಿದ್ದರಾಮಯ್ಯವರು, ಡಿ.ಕೆ. ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅಲ್ಲ, ಕಾಂಗ್ರೆಸ್ ಪಕ್ಷದ ಶಕ್ತಿ. ನೀವೆಲ್ಲ ಅದನ್ನೆಲ್ಲ ಕೇಳಿ ನಾವು ಎಲ್ಲಿ ಯಾವ ಉತ್ತರ ಹೇಳೋದು? ನಮ್ಗೇನು ಸಂಬಂಧ? ಈಗ 5 ವರ್ಷ ಇರ್ತಾರೋ, 10 ವರ್ಷ ಇರ್ತಾರೋ. ಸಿದ್ದರಾಮಯ್ಯ 15 ವರ್ಷ ಇರ್ತಾರೆ, ನಮಗೆ ಹೆಂಗೆ ಹೇಳಕ್ಕಾದ? ನಾವೇನೋ 30ನಾ? ಏನು ನಮ್ಮ ಕಡೆ ಅಧಿಕಾರ ಇದೆಯಾ ಬದಲಾವಣೆ ಮಾಡೋದಾ? ಹೇಳಿ. ನಮ್ಮ ಕಡೆ ಅಧಿಕಾರ ಇಲ್ಲ, ನಮ್ದು ಎಷ್ಟಿದೆ ಅಷ್ಟು ಹೇಳ್ಬೋದು ನಾವು. ನೀವು ಇಲ್ಲಿದ್ದೆ ಕೇಳಿದ್ರೆ ನಾವು ಹೇಳಲಿಕ್ಕೆ ಆಗೋಲ್ಲ. ಯಡಿಯೂರಪ್ಪ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕ್ಯಾಬಿನೆಟ್ ಹೋಗ್ಬೇಕು. ಏನು ಮಾಡೋಕ್ರಿ? ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಏನೇನು ಕೇಳ್ರಿ ನೀವು? ಹಿಂಗೆ ಏನು ಉತ್ತರ ಹೇಳೋದು ನಾವು ಹೇಳಿ? ಪ್ರಾಸಿಕ್ಯೂಷನ್ ಏನು ಹಂಗೆ ಡೈರೆಕ್ಟ್ ಕೊಟ್ರೆ, ನಾವು ಕಾಂಗ್ರೆಸ್ನವ್ರ ಪತ್ರ ಕೊಟ್ರೆ ಅದಕ್ಕೆ ಹಿನ್ನೆಲೆ, ಕೇಸು, ಎನ್ಕ್ವೈರಿ ರಿಪೋರ್ಟ್ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕ್ಯಾಬಿನೆಟ್ ಕೊಡ್ತಾರೆ. ಭಾಳ ಪ್ರೊಸೆಸ್ ಆಗ್ತೈತಿ, 2-3 ವರ್ಷ.